ಸರದಿ ಶಿರಾಬಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒತ್ತಡ ಇದೆ. ಶಿರಾಬಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನುವ ಒತ್ತಡ ಇದೆ. ಶಾಸಕರ ಸಹಮತಕ್ಕೆ ಕೈ ಜೋಡಿಸಿದ ಕೇಂದ್ರ ಸಚಿವ ಸೋಮಣ್ಣ ಶಿರಾಬಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅನುಕೂಲ ಆಗುತ್ತೆ. ಜಯಚಂದ್ರ ನೇತೃತ್ವದಲ್ಲಿ 34 ಶಾಸಕರಿಂದ ಮನವಿ ಸಲ್ಲಿಸಿದ್ದಾರೆ. ಸಾಧಕ ಬಾಧಕ ನೋಡಿ ತೀರ್ಮಾನಿಸುತ್ತೇವೆ ಅಂತೇಳಿ ಸೋಮಣ್ಣ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ ಸಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಬೆಂಗಳೂರು ಟು ಪೂನಾ ರೋಡು 10 ಲೇನ್ ಬರ್ತಾ ಇರ್ತಕ್ಕಂಥದ್ದು ಅಂಡರ್ ವಿಷನ್ 47 ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು. ಸಿರಾ ಟು ಬೆಂಗಳೂರು ಓನ್ಲಿ 1 hour ಜಾಸ್ತಿ. ಆಮೇಲೆ ದೇರ್ ಇಸ್ ಅಬಂಡೆಂಟ್ ವಾಟರ್. ಹೇಮಾವತಿ ಬರ್ತದೆ, ಅಪ್ಪರ್ ಭದ್ರಾ ಬರ್ತದೆ, ಇವೆಲ್ಲ ನೀರು ಕೂಡ ಬರ್ತದೆ. ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ. ಇದು ಲ್ಯಾಂಡು ಅಷ್ಟೇ, ಅಲ್ಲಿ ಮೌಂಟೇನ್ಸ್ ಯಾವುದೂ ಇಲ್ಲ, ಅಲ್ಲಿ ಯಾವುದೂ ಬೆಟ್ಟಗಳು ಗುಡ್ಡಗಳು ಯಾವುದೂ ಬರೋದಿಲ್ಲ. ನಿಮಗೆ ಪ್ಲೇನ್ ಲ್ಯಾಂಡ್ ಇದೆ ಆ್ಯಂಡ್ ಲಾಟ್ ಆಫ್ ಗೌರ್ಮೆಂಟ್ ಲ್ಯಾಂಡ್ ಇದೆ. ಸಾಕಷ್ಟು ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ನಿಮಗೆ ಇದು ಸುಲಭ ಆಗ್ತದೆ, ಕಾಸ್ಟ್ ಎಫೆಕ್ಟಿವ್ ಆಗ್ತದೆ. ಆಮೇಲೆ ಇದೆಲ್ಲದೂ ಕೂಡ ಉತ್ತರ ಕರ್ನಾಟಕದ ಭಾಗಗಳನ್ನೇ ಲಿಂಕ್ ಮಾಡೋದಕ್ಕೆ ಸರಿ ಆಗ್ತದೆ. ಕಾರಣ ಅಂತಂದರೆ, ಉತ್ತರ ಕರ್ನಾಟಕದ ಭಾಗದಲ್ಲೇ ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಬರ್ತಕ್ಕಂಥದ್ದು ಎಕ್ಸ್ಪೋರ್ಟಿಗೆ. ಅದಕ್ಕೆ ನೀವು ಸರದಿ ಶಿರಾಬಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒತ್ತಡ ಇದೆ. ಶಿರಾಬಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನುವ ಒತ್ತಡ ಇದೆ. ಶಾಸಕರ ಸಹಮತಕ್ಕೆ ಕೈ ಜೋಡಿಸಿದ ಕೇಂದ್ರ ಸಚಿವ ಸೋಮಣ್ಣ ಶಿರಾಬಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅನುಕೂಲ ಆಗುತ್ತೆ. ಜಯಚಂದ್ರ ನೇತೃತ್ವದಲ್ಲಿ 34 ಶಾಸಕರಿಂದ ಮನವಿ ಸಲ್ಲಿಸಿದ್ದಾರೆ. ಸಾಧಕ ಬಾಧಕ ನೋಡಿ ತೀರ್ಮಾನಿಸುತ್ತೇವೆ ಅಂತೇಳಿ ಸೋಮಣ್ಣ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ ಸಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಬೆಂಗಳೂರು ಟು ಪೂನಾ ರೋಡು 10 ಲೇನ್ ಬರ್ತಾ ಇರ್ತಕ್ಕಂಥದ್ದು ಅಂಡರ್ ವಿಷನ್ 47 ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು. ಸಿರಾ ಟು ಬೆಂಗಳೂರು ಓನ್ಲಿ 1 hour ಜಾಸ್ತಿ. ಆಮೇಲೆ ದೇರ್ ಇಸ್ ಅಬಂಡೆಂಟ್ ವಾಟರ್. ಹೇಮಾವತಿ ಬರ್ತದೆ, ಅಪ್ಪರ್ ಭದ್ರಾ ಬರ್ತದೆ, ಇವೆಲ್ಲ ನೀರು ಕೂಡ ಬರ್ತದೆ. ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ. ಇದು ಲ್ಯಾಂಡು ಅಷ್ಟೇ, ಅಲ್ಲಿ ಮೌಂಟೇನ್ಸ್ ಯಾವುದೂ ಇಲ್ಲ, ಅಲ್ಲಿ ಯಾವುದೂ ಬೆಟ್ಟಗಳು ಗುಡ್ಡಗಳು ಯಾವುದೂ ಬರೋದಿಲ್ಲ. ನಿಮಗೆ ಪ್ಲೇನ್ ಲ್ಯಾಂಡ್ ಇದೆ ಆ್ಯಂಡ್ ಲಾಟ್ ಆಫ್ ಗೌರ್ಮೆಂಟ್ ಲ್ಯಾಂಡ್ ಇದೆ. ಸಾಕಷ್ಟು ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ನಿಮಗೆ ಇದು ಸುಲಭ ಆಗ್ತದೆ, ಕಾಸ್ಟ್ ಎಫೆಕ್ಟಿವ್ ಆಗ್ತದೆ. ಆಮೇಲೆ ಇದೆಲ್ಲದೂ ಕೂಡ ಉತ್ತರ ಕರ್ನಾಟಕದ ಭಾಗಗಳನ್ನೇ ಲಿಂಕ್ ಮಾಡೋದಕ್ಕೆ ಸರಿ ಆಗ್ತದೆ. ಕಾರಣ ಅಂತಂದರೆ, ಉತ್ತರ ಕರ್ನಾಟಕದ ಭಾಗದಲ್ಲೇ ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಬರ್ತಕ್ಕಂಥದ್ದು ಎಕ್ಸ್ಪೋರ್ಟಿಗೆ. ಅದಕ್ಕೆ ನೀವು ಸರದಿ ಶಿರಾಬಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒತ್ತಡ ಇದೆ. ಶಿರಾಬಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನುವ ಒತ್ತಡ ಇದೆ. ಶಾಸಕರ ಸಹಮತಕ್ಕೆ ಕೈ ಜೋಡಿಸಿದ ಕೇಂದ್ರ ಸಚಿವ ಸೋಮಣ್ಣ ಶಿರಾಬಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅನುಕೂಲ ಆಗುತ್ತೆ. ಜಯಚಂದ್ರ ನೇತೃತ್ವದಲ್ಲಿ 34 ಶಾಸಕರಿಂದ ಮನವಿ ಸಲ್ಲಿಸಿದ್ದಾರೆ. ಸಾಧಕ ಬಾಧಕ ನೋಡಿ ತೀರ್ಮಾನಿಸುತ್ತೇವೆ ಅಂತೇಳಿ ಸೋಮಣ್ಣ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ ಸಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಬೆಂಗಳೂರು ಟು ಪೂನಾ ರೋಡು 10 ಲೇನ್ ಬರ್ತಾ ಇರ್ತಕ್ಕಂಥದ್ದು
ಅಂಡರ್ ವಿಷನ್ 47 ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು. ಸಿರಾ ಟು ಬೆಂಗಳೂರು ಓನ್ಲಿ 1 hour ಜಾಸ್ತಿ. ಆಮೇಲೆ ದೇರ್ ಇಸ್ ಅಬಂಡೆಂಟ್ ವಾಟರ್. ಹೇಮಾವತಿ ಬರ್ತದೆ, ಅಪ್ಪರ್ ಭದ್ರಾ ಬರ್ತದೆ, ಇವೆಲ್ಲ ನೀರು ಕೂಡ ಬರ್ತದೆ. ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ. ಇದು ಲ್ಯಾಂಡು ಅಷ್ಟೇ, ಅಲ್ಲಿ ಮೌಂಟೇನ್ಸ್ ಯಾವುದೂ ಇಲ್ಲ, ಅಲ್ಲಿ ಯಾವುದು ಬೆಟ್ಟಗಳು ಗುಡ್ಡಗಳು ಯಾವುದೂ ಬರೋದಿಲ್ಲ. ನಿಮಗೆ ಪ್ಲೇನ್ ಲ್ಯಾಂಡ್ ಇದೆ ಆ್ಯಂಡ್ ಲಾಟ್ ಆಫ್ ಗೌರ್ಮೆಂಟ್ ಲ್ಯಾಂಡ್ ಇದೆ. ಸಾಕಷ್ಟು ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ನಿಮಗೆ ಇದು ಸುಲಭ ಆಗ್ತದೆ, ಕಾಸ್ಟ್ ಎಫೆಕ್ಟಿವ್ ಆಗ್ತದೆ. ಆಮೇಲೆ ಇದೆಲ್ಲದೂ ಕೂಡ ಉತ್ತರ ಕರ್ನಾಟಕದ ಭಾಗಗಳನ್ನೇ ಲಿಂಕ್ ಮಾಡೋದಕ್ಕೆ ಸರಿ ಆಗ್ತದೆ. ಕಾರಣ ಅಂತಂದರೆ ಸರದಿ ಶಿರಾಬಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒತ್ತಡ ಇದೆ. ಶಿರಾಬಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನುವ ಒತ್ತಡ ಇದೆ. ಶಾಸಕರ ಸಹಮತಕ್ಕೆ ಕೈ ಜೋಡಿಸಿದ ಕೇಂದ್ರ ಸಚಿವ ಸೋಮಣ್ಣ, ಶಿರಾಬಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅನುಕೂಲ ಆಗುತ್ತೆ. ಜಯಚಂದ್ರ ನೇತೃತ್ವದಲ್ಲಿ 34 ಶಾಸಕರಿಂದ ಮನವಿ ಸಲ್ಲಿಸಿದ್ದಾರೆ. ಸಾಧಕ ಬಾಧಕ ನೋಡಿ ತೀರ್ಮಾನಿಸ್ತೇವೆ ಅಂತೇಳಿ ಸೋಮಣ್ಣ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ. ಸಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಬೆಂಗಳೂರು ಟು ಪೂನಾ ರೋಡು 10 lane ಬರ್ತಾ ಇರ್ತಕ್ಕಂಥದ್ದು ಅಂಡರ್ ವಿಷನ್ 47 ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು. ಸಿರಾ ಟು ಬೆಂಗಳೂರು ಓನ್ಲಿ 1 hour ಜಾಸ್ತಿ. ಆಮೇಲೆ ದೇರ್ ಇಸ್ ಅಬಂಡೆಂಟ್ ವಾಟರ್. ಹೇಮಾವತಿ ಬರ್ತದೆ, ಅಪ್ಪರ್ ಭದ್ರಾ ಬರ್ತದೆ, ಇವೆಲ್ಲ ನೀರು ಕೂಡ ಬರ್ತದೆ. ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ. ಇದು ಲ್ಯಾಂಡು ಅಷ್ಟೇ, ಅಲ್ಲಿ ಮೌಂಟೇನ್ಸ್ ಯಾವುದೂ ಇಲ್ಲ, ಅಲ್ಲಿ ಯಾವುದು ಬೆಟ್ಟಗಳು ಗುಡ್ಡಗಳು ಯಾವುದೂ ಬರೋದಿಲ್ಲ. ನಿಮಗೆ ಪ್ಲೇನ್ ಲ್ಯಾಂಡ್ ಇದೆ ಆ್ಯಂಡ್ ಲಾಟ್ ಆಫ್ ಗೌರ್ಮೆಂಟ್ ಲ್ಯಾಂಡ್ ಇದೆ. ಸಾಕಷ್ಟು ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ನಿಮಗೆ ಇದು ಸುಲಭ ಆಗ್ತದೆ, ಕಾಸ್ಟ್ ಎಫೆಕ್ಟಿವ್ ಆಗ್ತದೆ. ಆಮೇಲೆ ಇದೆಲ್ಲದೂ ಕೂಡ ಉತ್ತರ ಕರ್ನಾಟಕದ ಭಾಗಗಳನ್ನೇ ಲಿಂಕ್ ಮಾಡೋದಕ್ಕೆ ಸರಿ ಆಗ್ತದೆ. ಕಾರಣ ಅಂತಂದರೆ ಉತ್ತರ ಕರ್ನಾಟಕದ ಭಾಗದಲ್ಲೇ ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಬರ್ತಕ್ಕಂಥದ್ದು ಎಕ್ಸ್ಪೋರ್ಟಿಗೆ. ಅದಕ್ಕೆ ಸರದಿ ಶಿರಾಬಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒತ್ತಡ ಇದೆ. ಶಿರಾಬಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನುವ ಒತ್ತಡ ಇದೆ. ಶಾಸಕರ ಸಹಮತಕ್ಕೆ ಕೈ ಜೋಡಿಸಿದ ಕೇಂದ್ರ ಸಚಿವ ಸೋಮಣ್ಣ, ಶಿರಾಬಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅನುಕೂಲ ಆಗುತ್ತೆ. ಜಯಚಂದ್ರ ನೇತೃತ್ವದಲ್ಲಿ 34 ಶಾಸಕರಿಂದ ಮನವಿ ಸಲ್ಲಿಸಿದ್ದಾರೆ. ಸಾಧಕ ಬಾಧಕ ನೋಡಿ ತೀರ್ಮಾನಿಸ್ತೇವೆ ಅಂತೇಳಿ ಸೋಮಣ್ಣ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ. ಸಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಬೆಂಗಳೂರು ಟು ಪೂನಾ ರೋಡು 10 lane ಬರ್ತಾ ಇರ್ತಕ್ಕಂಥದ್ದು ಅಂಡರ್ ವಿಷನ್ 47 ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು. ಸಿರಾ ಟು ಬೆಂಗಳೂರು ಓನ್ಲಿ 1 hour ಜಾಸ್ತಿ. ಆಮೇಲೆ ದೇರ್ ಇಸ್ ಅಬಂಡೆಂಟ್ ವಾಟರ್. ಹೇಮಾವತಿ ಬರ್ತದೆ, ಅಪ್ಪರ್ ಭದ್ರಾ ಬರ್ತದೆ, ಇವೆಲ್ಲ ನೀರು ಕೂಡ ಬರ್ತದೆ. ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ.